ನಮಸ್ಕಾರ ವೀಕ್ಷಕರೇ, CL9 ಕನ್ನಡ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಹುಕ್ಕೇರಿಯಲ್ಲಿ ಅಯೋಧ್ಯ ಶ್ರೀರಾಮ ಮಂದಿರಕ್ಕೆ ಹೋಗದೇ ಇದ್ದರೂ ಕೂಡ ಶ್ರೀ ವಿಠಲ ಮಂದಿರ ಕೋಟೆ ಭಾಗದಲ್ಲಿ ಅನುವು ಮಾಡಿಕೊಟ್ಟ ಕರೆ ಸೇವಕರಾದ ಶ್ರೀರಾಮಚಂದ್ರ ಜೋಶಿ ಅವರ ನೇತೃತ್ವದಲ್ಲಿ ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆಯ ದಿನದಂದು ಪ್ರಥಮ ಪೂಜೆ, ಪುಣ್ಯ ವಾಚನ, ಸಂತೋಷ ಪಾಠಕ ದಂಪತಿಗಳಿಂದ ಹಾಗೂ ನವಗ್ರಹ ಪೂಜೆ ಮಾಡಿದರು. ಶ್ರೀಧರ್ ಜೋಶಿ ನಂತರ ಶ್ರೀರಾಮ್ ತಾರಕ್ ಯಜ್ಞ ಶ್ರೀ ಯೋಗೇಶ್ ಜ್ಯೋತಿ ಇವರು ನಡೆಸಿಕೊಟ್ಟರು. ಮಿಲಿಂದ ಕುಲಕರ್ಣಿ, ಅನಿರುದ್ಧ ಜೋಶಿ, ಸೂರ್ಯಕಾಂತ ನಾಯಕ್, ಮಹಾವೀರ ನಿಲಜ್ಗಿ, ರಾಜೇಂದ್ರ ಕುಲಕರ್ಣಿ, ದಿಲೀಪ್ ಕುಲಕರ್ಣಿ, ಪ್ರಶಾಂತ ಜೋಶಿ, ಪ್ರಸಾದ ಕುಲಕರ್ಣಿ, ಸುನಿಲ್ ಲಾಳ್ಗೆ, ಛಾಯಾ ಜೋಶಿ, ಸುಜಾತ ದೊಡ್ಲಿಂಗ್ನವರ್, ವಿಜಯ ಪಾಠಕ್, ಸುಶೀಲಾ ಕೋರಿ, ಸಾವಿತ್ರಿ ಮುತಾಲಿಕ, ರೇಖಾ ಕುಲಕರ್ಣಿ, ಶ್ರೀರಾಮ್ ತಾರಕ ಯಜ್ಞೆಯಲ್ಲಿ ಸಹಸ್ರರು ಜನರು ಪಾಲ್ಗೊಂಡಿದ್ದು ಹಾಗೂ ಅನ್ನಪ್ರಸಾದ ಜರುಗಿತು. ಮತ್ತು ಯರನಾಳ ಗ್ರಾಮದಲ್ಲಿ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಲ್ಲಿ ನಡೆದಂತಹ ಘಟನೆಗಳ ಬಗ್ಗೆ ಶ್ರೀರಾಮಚಂದ್ರ ಜೋಶಿ ಸವಿಸ್ತಾರವಾಗಿ ಹೇಳಿದರು. ಅವರಿಗೆ ಮಾಲಾರ್ಪಣೆ ಮಾಡಿದರು. ಇಂದು ಶ್ರೀರಾಮ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ನೇರ ಪ್ರಸಾರ ವೀಕ್ಷಿಸಿದರು. ಹುಕ್ಕೇರಿ ನಗರದ ವಿವಿಧೆಡೆ ಸಿಹಿ ಹಂಚಿ ಸಂಭ್ರಮಿಸಿದರು. ವರದಿ ಸುನಿಲ್ ಲಾಳ್ಗೆ, CL9 ಕನ್ನಡ ನ್ಯೂಸ್, ಹುಕ್ಕೇರಿ. ಸತ್ಯದ ಧ್ವನಿ, ಪ್ರತಿಕ್ಷಣವೂ ನಿಮ್ಮೊಂದಿಗೆ. एकदंतं शूर्पणखं जय राम जय राम जय राम जय जय राम स्वाहा. ओम श्री राम जय राम जय जय राम स्वाहा. ओम श्री राम जय राम जय जय राम स्वाहा. ओम श्री राम जय राम जय जय राम स्वाहा. ओम श्री राम जय राम जय जय राम स्वाहा. ओम श्री राम जय जय राम स्वाहा. श्री राम जय राम जय जय स्वाहा. ओम जय राम जय जय राम स्वाहा. ओम श्री राम जय राम जय जय राम स्वाहा. ओम श्री राम जय राम जय जय राम स्वाहा. ओम श्री राम जय राम जय जय राम स्वाहा. ओम श्री राम जय जय राम स्वाहा. ओम श्री राम जय राम जय जय राम स्वाहा. ओम श्री राम जय राम जय जय राम स्वाहा. ओम श्री राम जय राम श्री राम जय राम जय जय राम स्वाहा. ओम श्री राम जय राम जय जय राम स्वाहा. ओम श्री राम जय राम जय जय राम स्वाहा. ओम श्री राम जय राम जय जय राम स्वाहा. ओम श्री राम जय राम ओम श्री राम जय राम जय जय राम स्वाहा. ओम श्री राम जय राम जय जय राम स्वाहा. ओम श्री राम जय राम जय जय राम स्वाहा. ओम श्री राम जय राम जय जय राम स्वाहा. ओम श्री राम जय राम जय जय राम स्वाहा. ओम श्री राम जय राम जय ओम श्री राम जय राम जय जय राम स्वाहा. ओम श्री राम जय राम जय जय राम स्वाहा. जय राम जय जय राम स्वाहा. ओम श्री राम स्वाहा. ओम श्री राम जय राम जय जय राम स्वाहा. ओम श्री राम जय राम स्वाहा. ओम श्री राम जय राम जय जय राम स्वाहा. ओम श्री राम जय राम जय जय राम स्वाहा.
तहसीलदार चिपळूण उपस्थित आहे. स्वस्ति वाचन ಹಲೋ, ಎಲ್ಲ ರಾಮಭಕ್ತರಲ್ಲಿ ವಿನಂತಿ, ಸರಿಯಾಗಿ ಒಂದು ಗಂಟೆಗೆ ಇದು ಮಾಡಲಾಗಿದೆ. ದಯವಿಟ್ಟು ಎಲ್ಲರೂ ಹುಕ್ಕೇರಿಯ ರಾಮಭಕ್ತ ಅಯೋಧ್ಯ ತೀರ್ಥ ವತಿಯಿಂದ ಹಾಗೂ ಹುಕ್ಕೇರಿಯ ಹಳೆಯ ಬಸ್ ಸ್ಟ್ಯಾಂಡ್ ಮಾರುತಿ ಮಂದಿರದ ಭಾಗವನ್ನು ನಡೆಸಿಕೊಡೋದಕ್ಕಾಗಿ ಅವರಿಗೆ ಉತ್ಪೂರ್ವಕವಾದಂಥ ಧನ್ಯವಾದಗಳು. हरे राम 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 हरे हरे मनोजव मारुति तुल्य वेगम जितेंद्रिय बुद्धिमत्ता वरिष्ठम आत्मतज वार नियुक्त मुख्य श्री रामदूत शिरस्वामी नमामि तस्मात् इन कार्य निर्योगी प्रमाण हरिसत्तम हनुमानयुक्त मस्ताय दुःखक्षय सर्वभव. ದಿವಸ ಬಹಳ ವಿಶೇಷವಾಗಿ 500 ವರ್ಷದ ಹಿಂದೆ ಯಾರೋ ಒಬ್ಬ ಮೊಘಲ ಆಕ್ರಮಣಕ್ಕೆ ಅದು ನೋಡೋಕ್ಕಿಂತ ನಮ್ಮ ದೇಶದ ಪರಿಸ್ಥಿತಿ ನೋಡ್ಕೋಬೇಕು. ಮೊದಲಿಂದ ಸನಾತನ ಧರ್ಮ ಇಟ್ಕೊಂಡು ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳತಕ್ಕಂತಹ ನಮ್ಮ ಸಮಾಜಗಳು ಯಾರೋ ಆಕ್ರಮಣ ಮಾಡಿ ಆ ಸೋಮನಾಥ ಮಂದಿರ ಮೇಲೆ ಒಳ ಹಾಕಿರುವಂತದ್ದು 10 ಸರಿ ಬಾಳ ದೇಶಕ್ಕಿರ್ತಕ್ಕಂಥ ಅದೊಂದು ಕಲಂಕ ಆಗಿದೆ. ಆ ಕಲಂಕವನ್ನು ತೆಗೆದು ಹಾಕುವ ದೃಷ್ಟಿಯಿಂದ ಅನೇಕ ಯುದ್ಧಗಳು ನಡೆದು ನಮ್ಮ ದೇಶ ಸ್ವತಂತ್ರ ಆಯಿತು. ಸ್ವತಂತ್ರ ಆದ ನಂತರ ಉಕ್ಕಿನ ಪುರುಷರ ಕೆಲಸಗಳಂತ ಶ್ರೀ ವಲ್ಲಭಭಾಯಿ ಪಟೇಲರು ಗೃಹ ಮಂತ್ರಿ ಆಗಿದ್ರು. ಅವರು ಈ ಸೋಮನಾಥ ಮಂದಿರದ ಜೀರ್ಣೋದ್ಧಾರಣ ಕೈಗೆತ್ತಿದ್ದು ಸಮಾಜ ವತಿಯಿಂದ ಆಗಬೇಕು, ಭಕ್ತರಿಂದ ಆಗಬೇಕು ಅನ್ನುವಂತ ಕಲ್ಪನೆ. ಪ್ರಭು ಶ್ರೀರಾಮಚಂದ್ರ ಕಿ ಒಂದು ರಾಮನ ಕೇವಲ ಮಂದಿರ ಅಲ್ಲ, ಅದು ನಮ್ಮೆಲ್ಲರಿರ್ತಕ್ಕಂಥ ಹೃದಯದಲ್ಲಿರ್ತಕ್ಕಂಥ ರಾಮ ಮಂದಿರ ಸ್ವಾಭಿಮಾನದ ಸಂಕೇತ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಒಂದು ಭವ್ಯವಾದಂತಹ ಮಂದಿರ ನಿರ್ಮಾಣ ಆಗಬೇಕಿತ್ತು. 90ರಲ್ಲಿ ಕರೆ ಕೊಟ್ಟರು, ಕರಸೇವೆ ಮಾಡಬೇಕು. ಅಲ್ಲಿ ರಾಮ ಮೂರ್ತಿನ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಪಾಪ ಪ್ರಭು ಶ್ರೀರಾಮಚಂದ್ರ ವನವಾಸಕ್ಕೆ ಕೇವಲ 14 ವರ್ಷ ಆಯಿತು. ಆದರೆ 92ರಲ್ಲಿ ಆ ಒಂದು ಟೆಂಟ್ ನಲ್ಲಿ ಇರ್ತಕ್ಕಂಥ ಆ ರಾಮಮೂರ್ತಿ ಇವತ್ತು ಪುನಃ ವನವಾಸವನ್ನ ಮುಗಿದು ಯಾವಾಗ ಅಯೋಧ್ಯೆಗೆ ವಾಪಸ್ ರಾಮ ಬಂದ ಆಗ ಅಲ್ಲಿ ದೀಪಾವಳಿಯನ್ನ ಆಚರಿಸಿದ್ರು. ದೀಪಾವಳಿಯನ್ನ ಶಬರಿ ಒಬ್ಬ ಬೇಡದ ಹೆಣ್ಮಗಳು ತಾನು ತಿಂದಂತ ಆ ಬಾರೆಹಣ್ಣನ್ನ ಎಂದದ ಬಾರೆಹಣ್ಣನ್ನ ಬಹಳ ಸಿಹಿಯಾಗಿ ತಿಂದಂತ ಪ್ರಭು ಶ್ರೀರಾಮಚಂದ್ರ. ಸೊ ಒಂದು ಚೌಕ್ ಹೆಂಗಿಲ್ಲಲ್ಲ ಅಲ್ಲಿ ಪ್ರಭು ಶ್ರೀರಾಮಚಂದ್ರನ ಫೋಟೋ ಇಟ್ಟು ಪೂಜೆ ಮಾಡಿ ಹುಕ್ಕೇರಿ ತಮ್ಮೆಲ್ಲ ಗೊತ್ತದ
ವಿವಿಧ ಸಮಾಜದಲ್ಲಿರ್ತಕ್ಕಂಥ ಊರು. ಆದರೆ ಸಾಮಂಜಸ್ಯ ಇರ್ತಕ್ಕಂಥದ್ದು ಯರ್ನಾಳೆ ಆದರೆ ಅದೇ ರೀತಿ ಹುಕ್ಕೇರಿ ಸಾಮಂಜಸ್ಯ ಅಂತ. ಇವತ್ತು ಇದು ಭವ್ಯವಾದಂತಹ ರಾಮಚಂದ್ರನ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಆ ಒಂದು ಕನಸನ್ನು ನಡೆಸಾಕ್ತಕ್ಕಂಥ ಒಂದು ಸೌಭಾಗ್ಯ ಅಂತ ಆ ಸೌಭಾಗ್ಯದ ನಮ್ಮ ವಿಚಾರಗಳನ್ನ ತಾವೆಲ್ಲ ಹಂಚ್ಕೊಳ್ಳಿಕ್ಕೆ ಅನುವು ಮಾಡಿಕೊಟ್ರಿ. ಅಗಲ 250 ಅಡಿ ಹಾಗೂ ಎತ್ತರ 161 ಅಡಿ. ಇದರಲ್ಲಿ 3 ಮಹಡಿಗಳಿವೆ. ಪ್ರತಿ ಮಹಡಿಯು 20 ಎತ್ತರ ಅಡಿ ಹೊಂದಿದೆ. ಹಾಗೆ ಇದರಲ್ಲಿ ರಾಮಮಂದಿರ ಅಂದ್ರೆ ಇವತ್ತು ನಾವಿಲ್ಲೆಲ್ಲ ನೆರಳಿನ ದಿನ ನೆಲ ಮಹಡಿಯಲ್ಲಿ ಅಲ್ಲಿ ಈ 11ರಿಂದ 1 ಗಂಟೆ ಒಳಗ ರಾಮಲಲ್ಲ ಅಂದರೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯನ್ನ ಅಲ್ಲಿ ಮಾಡುತ್ತಿದ್ದಾರೆ. ಅಲ್ಲಿ ನಮಗೆ ಹೋಗ್ಲಿಕ್ಕೆ ಆಗದಿರೋದ್ರಿಂದ ಅಲ್ಲಿ ನೆರವೇರಿಸಿದ್ರೆ ನಾವು ಇಲ್ಲಿಂದ ನಮ್ಮ ಕೈಲಿ ಎಷ್ಟಾಗುತ್ತದೆ ಅಷ್ಟು ಸಾಧ್ಯ ಪರಿಶ್ರಮ ನಾವು ಮಾಡಕತ್ತೇವೆ. ಅದರಿಂದ ಎಲ್ಲರೂ ಭಕ್ತಿ ಸನ್ಮಾನ ಮಾಡಿಸಿಕೊಂಡಂತ ಮಾಡಿದಂತ ಎಲ್ಲ ಕಡೆ ಹೋಗ್ತೀವಿ. ಧನ್ಯವಾದಗಳು. ಚಪ್ಪಾಳೆ ಬಾರಿಸ್ಬೇಕ, ಜೋರಾದ ಚಪ್ಪಾಳೆ ಬರಬೇಕು. ಐವತ್ತ ಹೋಗಿ ಕನಸೇವಕರ ಕೆಲಸ ಮಾಡಿಕೊಂಡು ಬಂದಾರಲ್ಲಿ ಯರ್ನಾ ಗ್ರಾಮದ ಪರವಾಗಿ ಅವರಿಗೂ ಕೂಡ ಯರ್ನಾ ಗ್ರಾಮದ ಪರವಾಗಿ ಅವರಿವರನ್ನದೇ ಯಾರಿಗೂ ಅವರಿವರನ್ನ ಯರ್ನಾ ಗ್ರಾಮದ ಪರವಾಗಿ ರಾಮಸೇನಾ ಯುವಕರ ವತಿ ಇನ್ನೋರ್ವ ಅತಿಥಿ ಅಶೋಕನ ರಂಗೋಳಿ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಎಲ್ಲ ಗ್ರಾಮದ ಪರವಾಗಿ ಸುಸ್ವಾಗತ ಕೋರುತ್ತಾ ಅವರಿಗೂ ಕೂಡ सर्वं जगत् जायते सर्वं जगत् तत्तिष्ठति सर्वं जगत् परिप्रत्येते त्वं भूमिरापो नरो निलो नभः त्वं चत्वारि वाक्पदानि गुणत्रयातीतः देहत्रयातीतः कालत्रयातीतः मूलाधारः शक्तित्रयात्मकः त्वां योगिनो ध्यायन्ति नित्यं त्वं ब्रह्मा त्वं विष्णु त्वं रुद्रस्त्वं इन्द्रस्त्वं अग्निस्त्वं वायुस्त्वं सूर्यस्त्वं चन्द्रमा ब्रह्मभूर्भुवस्वरों गणादिं पूर्वमुख्याय वर्णादिं तदनन्तरम् अनुस्वारप्रकरः अर्धेन्द्रशितं तारेण रुद्धम् एतत्त्वमनुस्वरूपं यकारः पूर्वरूपं यकारो मध्यमरूपम् अनुस्वारश्चान्तरूपं बिन्दुरूपं नादस्कन्दानं संहिता सन्धिः श्रीशा गणेशविद्या गणकृषिः निच्छ्रुत गायत्री छन्दः गणपतिर्देवता ॐ गं गणपते नमः एकदन्ताय विद्महे वक्रतुण्डाय धीमहि तन्नो दन्ति प्रचोदयात् एकदन्तं चतुरस्रं पाशमं कुशधारणं ददं चौदमस्वेभ्याणं मूषकध्वजं लक्कं लम्बो ಕಾರ್ಯಕ್ರಮ ಖ್ಯಾತ ವಕೀಲರಿಂದ ಮಾಜಿ ಸಚಿವ ಶಶಿಕಾಂತ್ ನಾಯ್ಕರಿಂದ ಹಾಗೆ ಬಂದ ಎಲ್ಲ ಕೇಂದ್ರ ವ್ಯಕ್ತಿಗಳ ಅಧ್ಯಕ್ಷರ ಕಾರ್ಯಕ್ರಮ ಜೈ ಶ್ರೀರಾಮ್ 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 ಮುಕ್ತಾಯ ಮಾತರಿಸ್ವನ ಸ್ವಾಹ ಪುನಂತೋ ಮನ ಓಧೆಯ ಸ್ವಾಹ ಪುನನ್ನಾನಿಮಾ ಸ್ವಾಹ ಶುಕ್ರೇ ದೇವದಿತ್ಯದ ಸ್ವಾಹ
अस्मे कृत्वा कृतोदं रणोदमः उभाभ्यां देव स्वाहा यस्यै भक्तिस्तनो